ರಾಧೇ ರಾಧೆ. ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ 3ರಿಂದ 5 ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗಾಗಿ ಎದ್ದೇಳುವವರಿಗೆ ಈ ರಹಸ್ಯವನ್ನು ತಿಳಿದು ಆಘಾತವಾಗುತ್ತದೆ. ಪ್ರೀತಿಯ ಸ್ನೇಹಿತರೆ, ರಾತ್ರಿಯ ಗಾಢ ಶಾಂತಿಯಲ್ಲಿ ಎಲ್ಲೆಡೆ ಶಾಂತತೆ ಇರುತ್ತದೆ. ನೀವು ಗಾಢ ನಿದ್ರೆಯಲ್ಲಿರುತ್ತೀರಿ. ದಿನವಿಡೀ ದಣಿವಾದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯುತ್ತಿರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಭಂಗವಾಗುತ್ತದೆ. ನೀವು ಬಾಗಿಲಿನ ಶಬ್ದಕ್ಕೆ ಎದ್ದೇಳುತ್ತೀರಿ. ನಿಮಗೆ ಒಂದು ಅಜ್ಞಾತ ಅಸ್ವಸ್ಥತೆಯ ಭಾವನೆ ಉಂಟಾಗುತ್ತದೆ. ನೀವು ಗಡಿಯಾರವನ್ನು ನೋಡುತ್ತೀರಿ ಮತ್ತು ಪ್ರತಿ ಬಾರಿಯಂತೆ ಗಡಿಯಾರದ ಮುಳ್ಳು ರಾತ್ರಿ 3ರಿಂದ 5 ಗಂಟೆಯ ನಡುವಿನ ಸಮಯವನ್ನು ತೋರಿಸುತ್ತದೆ. ನಿಮ್ಮ ನಿದ್ರೆ ಭಂಗವಾಗಲು ಕಾರಣ ಮೂತ್ರ ವಿಸರ್ಜನೆಯ ಇಚ್ಛೆ. ನಿಮ್ಮಲ್ಲಿ ಅನೇಕರು ಪ್ರತಿದಿನ ರಾತ್ರಿ ಈ ಅನುಭವದ ಮೂಲಕ ಹಾದು ಹೋಗುತ್ತೀರಿ. ಬಹುಶಃ ನೀವು ಅದನ್ನು ಒಂದು ಸಾಮಾನ್ಯ ದೈಹಿಕ ಕಾರ್ಯವೆಂದು ಭಾವಿಸಿ ನಿರ್ಲಕ್ಷಿಸುತ್ತೀರಿ. ರಾತ್ರಿ ನೀವು ತುಂಬಾ ನೀರು ಕುಡಿದಿರಬಹುದು ಎಂದು ಭಾವಿಸಬಹುದು, ಅಥವಾ ಇದು ವಯಸ್ಸಾದ ಲಕ್ಷಣವಿರಬಹುದು ಎಂದು ತಿಳಿಯಬಹುದು. ಆದರೆ ನಿಮ್ಮ ನಿದ್ರೆ ಯಾಕೆ ಆ ನಿರ್ದಿಷ್ಟ ಸಮಯದಲ್ಲಿ, ಅಂದರೆ 3ರಿಂದ 5 ಗಂಟೆಯ ನಡುವೆ ಭಂಗವಾಗುತ್ತದೆ ಎಂದು ಒಂದು ಕ್ಷಣ ತಡೆದು ಯೋಚಿಸಿದ್ದೀರಾ? ರಾತ್ರಿ 12 ಗಂಟೆಗೆ ಅಥವಾ ಬೆಳಗ್ಗೆ 6 ಗಂಟೆಗೆ ಯಾಕೆ ಆಗುವುದಿಲ್ಲ? ಇಂದು ನಾವು ಒಂದು ರಹಸ್ಯವನ್ನು ಬಿಚ್ಚಿಡುತ್ತಿದ್ದೇವೆ. ಇದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ಇದು ಕೇವಲ ಸಾಮಾನ್ಯ ಘಟನೆಯಲ್ಲ, ಬದಲಿಗೆ ವಿಶ್ವದ ದೈವಿಕ ಶಕ್ತಿಯ ಒಂದು ಆಳವಾದ ಮತ್ತು ಗೂಢ ಸಂಕೇತವಾಗಿದೆ. ಇದು ನಿಮಗೆ ನೇರವಾಗಿ ಕಳುಹಿಸಲ್ಪಟ್ಟಿದೆ. ಇದು ಒಂದು ಕರೆಯಾಗಿದೆ. ಇದನ್ನು ನೀವು ಇದುವರೆಗೆ ನಿರ್ಲಕ್ಷಿಸುತ್ತಿದ್ದೀರಿ. ಆದ್ದರಿಂದ ನಿಮ್ಮ ಉಸಿರನ್ನು ತಡೆಹಿಡಿಯಿರಿ, ಏಕೆಂದರೆ ಇಂದು ನಿಮಗೆ ತಿಳಿಯಲಿದೆ. ಬೆಳಗ್ಗೆ 3ರಿಂದ 5 ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗಾಗಿ ಎದ್ದೇಳುವುದು ಒಂದು ಆಶ್ಚರ್ಯಕರ ರಹಸ್ಯವಾಗಿದೆ. ಇದು ನಿಮ್ಮ ಜೀವನವನ್ನು ಬದಲಾಯಿಸಿಬಿಡುತ್ತದೆ. ಇದು ನಿಮ್ಮ ಭವಿಷ್ಯ, ನಿಮ್ಮ ಆತ್ಮದೊಂದಿಗೆ ಸಂಬಂಧ ಇರುವಷ್ಟು ಸತ್ಯವಾಗಿದೆ. ಇದನ್ನು ತಿಳಿದ ನಂತರ ನೀವು ಈ ಘಟನೆಯನ್ನು ಮತ್ತೆ ಸಾಮಾನ್ಯವೆಂದು ಭಾವಿಸುವುದಿಲ್ಲ. ಪ್ರೀತಿಯ ಸ್ನೇಹಿತರೆ, ಈ ವಿಡಿಯೋ ಮುಂದುವರೆಸುವ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಯಾವುದೇ ರೀತಿಯಲ್ಲಿ ತಪ್ಪಿಸಬೇಡಿ, ಏಕೆಂದರೆ ಈ ಮಾಹಿತಿಯು ಬಹಳ ಮೌಲ್ಯವಾಗಿದೆ. ಈ ವಿಡಿಯೋ ಇತರರೊಂದಿಗೆ ಹಂಚಿಕೊಳ್ಳಿ, ಇದರಿಂದ ಅವರಿಗೂ ಕೂಡ ಪ್ರಯೋಜನವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋಗೊಂದು ಸುಂದರವಾದ ಲೈಕ್ ನೀಡಿ ಮತ್ತು ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಬೇಕು ಎಂದು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಗಮನಿಸಿ, ವಿಷಯ ಇಂತಿದೆ. ಸಲಹೆ ನೀಡುವುದು ನಮ್ಮ ಕೆಲಸ. ನಾವು ಕೇವಲ ಸಲಹೆಯನ್ನು ನೀಡಬಹುದು. ಈಗ ನೀವು ಅದನ್ನು ಒಪ್ಪಿಕೊಳ್ಳಬೇಕೋ ಬೇಡವೋ ಅದು ನಿಮ್ಮ ಇಷ್ಟ. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ಖಂಡಿತವಾಗಿ ಹೇಳುತ್ತೇವೆ. ನೀವು ಒಪ್ಪಿಕೊಂಡರೆ ನಿಮ್ಮ ಉದ್ಧಾರವಾಗುತ್ತದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದ ನಂತರ ನಿಮಗೆ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಿಲ್ಲ. ಉಳಿದಂತೆ ಇದು ನಿಮ್ಮ ಇಷ್ಟ. ನೀವು ತುಂಬಾ ಬುದ್ಧಿವಂತರಾಗಿದ್ದೀರಿ. ಆದ್ದರಿಂದ ಪ್ರೀತಿಯ ಸ್ನೇಹಿತರೆ, ಈ ಬಗ್ಗೆ ಹೆಚ್ಚು ಮಾತನಾಡದೆ ಈ ವಿಡಿಯೋ ಶುರು ಮಾಡೋಣ. ನಮ್ಮ ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥಗಳಾದ ವೇದಗಳು ಮತ್ತು ಪುರಾಣಗಳಲ್ಲಿ ಸಮಯವನ್ನು ಕೇವಲ ಗಡಿಯಾರದ ಟಿಕ್ ಟಿಕ್ ಎಂದು ಪರಿಗಣಿಸಲಾಗಲಿಲ್ಲ. ಸಮಯವನ್ನು ಒಂದು ಜೀವಂತ ಶಕ್ತಿಯಾಗಿ ನೋಡಲಾಗಿದೆ. 24 ಗಂಟೆಗಳ ಪ್ರತಿಯೊಂದು ಕ್ಷಣಕ್ಕೂ ತನ್ನದೇ ಆದ ವಿಶೇಷ ಗುಣಮಟ್ಟ, ವಿಶೇಷವಾದ ಶಕ್ತಿ ಮತ್ತು ವಿಶೇಷ ಮಹತ್ವವಿದೆ. ಈ ಎಲ್ಲಾ ಕ್ಷಣಗಳಲ್ಲಿ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ರಹಸ್ಯಮಯ ಮತ್ತು ಅತ್ಯಂತ ಪವಿತ್ರವಾದ ಸಮಯವೆಂದರೆ ಬ್ರಹ್ಮ ಮುಹೂರ್ತ, ಅಂದರೆ ಬೆಳಗ್ಗೆ 3ರಿಂದ 5 ಗಂಟೆಯವರೆಗಿನ ಸಮಯ. ಬ್ರಹ್ಮ ಮುಹೂರ್ತ ಎಂಬ ಹೆಸರಿನಲ್ಲಿಯೇ ಅದರ ಅರ್ಥವಿದೆ. ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಅಥವಾ ದೇವರು ಮತ್ತು ಮುಹೂರ್ತ ಎಂದರೆ ಸಮಯ, ಅಂದರೆ ಇದು ಸ್ವತಃ ದೇವರ ಕಾಲವಾಗಿದೆ.
ಇದು ಆ ಕಾಲವಾಗಿದೆ ಯಾವಾಗ ವಿಶ್ವವನ್ನು ಸೃಷ್ಟಿಸುವ ಶಕ್ತಿಯು ತನ್ನ ಉತ್ತುಂಗದಲ್ಲಿರುತ್ತದೆ. ಇದು ಆ ಕಾಲವಾಗಿದೆ ಯಾವಾಗ ರಾತ್ರಿಯ ಕತ್ತಲು ಕಡಿಮೆಯಾಗುತ್ತದೆ ಮತ್ತು ಹಗಲಿನ ಬೆಳಕು ಉದಯಿಸಲು ಸಿದ್ಧವಾಗುತ್ತದೆ. ಇದು ಒಂದು ಸಂಗಮ ಕಾಲವಾಗಿದೆ, ಒಂದು ಜಾದೂಗಾರಿಕ ಕ್ಷಣವಾಗಿದೆ ಯಾವಾಗ ಅದು ಸಂಪೂರ್ಣವಾಗಿ ರಾತ್ರಿಯೂ ಅಲ್ಲ, ಸಂಪೂರ್ಣವಾಗಿ ಹಗಲೂ ಅಲ್ಲ. ಈ ಪವಿತ್ರ ಕಾಲದಲ್ಲಿ ಎಲ್ಲಾ ದೇವತೆಗಳು, ಋಷಿಗಳು, ಸಂತರು ಮತ್ತು ಸಿದ್ಧಾತ್ಮಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತವೆ. ಈ ಸಮಯದಲ್ಲಿ ವಿಶ್ವದ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಭೂಮಿಗೆ ಅತ್ಯಂತ ಸಮೀಪವಾಗಿರುತ್ತವೆ. ವಾತಾವರಣದಲ್ಲಿ ಒಂದು ಅದ್ಭುತ ಶಾಂತಿ, ವಿವರಿಸಲಾಗದ ಪವಿತ್ರತೆ ಮತ್ತು ಒಂದು ಆಳವಾದ ದೈವಿಕತೆ ಇರುತ್ತದೆ. ಈ ಸಮಯದಲ್ಲಿ ಸತ್ವಗುಣವು ತನ್ನ ಉತ್ತುಂಗದಲ್ಲಿರುತ್ತದೆ. ಈ ಸಮಯದಲ್ಲಿ ಗಾಳಿಯಲ್ಲಿ ಒಂದು ವಿಶಿಷ್ಟ ತಾಜಾತನ ಮತ್ತು ತಂಪು ಇರುತ್ತದೆ. ಈ ಸಮಯದ ನಂತರ ಪಕ್ಷಿಗಳ ಕಿಳಿಕಿಳಿ ಶಬ್ದವು ಪ್ರಾರಂಭವಾಗುತ್ತದೆ. ಜಾಣೆ ಅವುಗಳು ಈ ದೈವಿಕ ಸಮಯವನ್ನು ಸ್ವಾಗತ ಮಾಡುತ್ತಿರುವಂತೆ ಈಗ ನೀವು ಯೋಚನೆ ಮಾಡುತ್ತಿರಬಹುದು. ಇದೆಲ್ಲವೂ ನಿಮ್ಮ ಎದ್ದೇಳುವಿಕೆ ಮತ್ತು ಮೂತ್ರ ವಿಸರ್ಜನೆಗೆ ಹೋಗುವುದರೊಂದಿಗೆ ಏನು ಸಂಬಂಧವಿದೆ? ಈ ಸಂಬಂಧವು ತುಂಬಾ ಆಳವಾದದ್ದು. ಇದು ನಿಮ್ಮ ಕಲ್ಪನೆಗೂ ಮೀರಿದ್ದು. ವಿಶ್ವದ ಈ ಉನ್ನತ ಶಕ್ತಿ, ಈ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಬಯಸಿದಾಗ, ನಿಮಗೆ ಸಂದೇಶವನ್ನು ನೀಡಲು ಬಯಸಿದಾಗ ಅದು ಯಾವುದೇ ನೇರ ಮಾಧ್ಯಮವನ್ನು ಆಯ್ಕೆ ಮಾಡುವುದಿಲ್ಲ. ಅದು ನಿಮ್ಮ ಸ್ವಂತ ದೇಹವನ್ನೇ ನಿಮ್ಮನ್ನು ಎಚ್ಚರಗೊಳಿಸಲು, ತನ್ನ ಉಪಸ್ಥಿತಿಯನ್ನು ತಿಳಿಸಲು ಒಂದು ಮಾಧ್ಯಮವಾಗಿ ಮಾಡಿಕೊಳ್ಳುತ್ತದೆ. ನಿಮ್ಮ ದೇಹದಲ್ಲಿ ಮೂತ್ರ ವಿಸರ್ಜನೆಯ ತೀವ್ರ ಇಚ್ಛೆಯನ್ನು ಸೃಷ್ಟಿಸುವುದು ಇದು ಆ ದೈವಿಕ ಶಕ್ತಿಯು ನಿಮ್ಮನ್ನು ಗಾಢ ನಿದ್ರೆಯಿಂದ ಎಚ್ಚರಗೊಳಿಸಲು ಬಳಸುವ ಅತ್ಯಂತ ಸರಳ ಮತ್ತು ಸ್ವಾಭಾವಿಕ ಮಾರ್ಗವಾಗಿದೆ. ಇದು ಯಾವುದೇ ರೋಗವಲ್ಲ, ಇದು ಯಾವುದೇ ಸಮಸ್ಯೆಯಲ್ಲ. ಇದು ಒಂದು ದೈವಿಕ ಗಡಿಯಾರದ ಘಂಟೆಯಾಗಿದೆ, ಹೃದಯದ ಘಂಟೆಯಾಗಿದೆ. ಇದು ನಿಮಗೆ ಎಚ್ಚರವಾಗಿರಲು ಹೇಳುತ್ತದೆ. ನಾವು ನಿಮಗೆ ಒಂದು ವಿಷಯವನ್ನು ಹೇಳಲು ಬಯಸುತ್ತೇವೆ. ನೀವು ಕೇವಲ ದೈಹಿಕ ಅಗತ್ಯವೆಂದು ಭಾವಿಸಿ ಶೌಚಾಲಯಕ್ಕೆ ಹೋಗಿ ಮತ್ತೆ ನಿದ್ರೆಗೆ ಜಾರುತ್ತೀರಿ. ಆದರೆ ಇದು ವಾಸ್ತವವಾಗಿ ಒಂದು ಚಿನ್ನದ ಅವಕಾಶವಾಗಿದೆ. ಇದನ್ನು ನೀವು ಪ್ರತಿದಿನ ರಾತ್ರಿ ಕಳೆದುಕೊಳ್ಳುತ್ತಿದ್ದೀರಿ. ದೇವರು ನಿಮಗಾಗಿ ಆಯ್ದಿರುವ ಈ ಸಮಯವು ಒಂದು ಉಡುಗೊರೆಯಾಗಿದೆ ಮತ್ತು ನೀವು ಅರಿಯದೆ ಈ ಉಡುಗೊರೆಯನ್ನು ತಿರಸ್ಕರಿಸಿ ನಿಮ್ಮ ನಿದ್ರೆಯ ಜಗತ್ತಿಗೆ ಮರಳುತ್ತೀರಿ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ವಿಶ್ವದ ಈ ಶಕ್ತಿಯು ಕೇವಲ ನಿಮ್ಮೊಂದಿಗೆ ಮಾತ್ರ ಯಾಕೆ ಸಂಪರ್ಕ ಸಾಧಿಸಲು ಬಯಸುತ್ತದೆ? ಲಕ್ಷಾಂತರ ಜನರು ನಿದ್ರೆಯಲ್ಲಿ ಇರುವಾಗ ಈ ಸಂಕೇತವು ಕೇವಲ ನಿಮಗೆ ಮಾತ್ರ ಯಾಕೆ ಸಿಗುತ್ತದೆ? ಇದರ ಉತ್ತರವು ನಿಮ್ಮ ಆತ್ಮದ ಪಯಣದಲ್ಲಿ ನಿಮ್ಮೊಳಗೆ ಅಡಗಿದೆ. ಮೊದಲ ಮತ್ತು ಅತ್ಯಂತ ಪ್ರಮುಖ ಕಾರಣವೆಂದರೆ ನಿಮ್ಮ ಆತ್ಮವು ಎಚ್ಚರಗೊಳ್ಳುವ ಮಾರ್ಗದಲ್ಲಿದೆ. ನಿಮ್ಮ ಈ ಜನ್ಮದ ಅಥವಾ ಹಿಂದಿನ ಜನ್ಮದ ನಿಮ್ಮ ಪುಣ್ಯ ಕರ್ಮಗಳು, ನಿಮ್ಮ ಸಾಧನೆ, ನಿಮ್ಮ ಪ್ರಾರ್ಥನೆಗಳು ಈಗ ಫಲ ನೀಡುತ್ತಿವೆ. ನಿಮ್ಮ ಚೇತನದ ಮಟ್ಟವು ಈಗ ಆ ಹಂತಕ್ಕೆ ತಲುಪುತ್ತಿದೆ ಯಾವಾಗ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ನೇರ ಸಂಬಂಧವನ್ನು ಸ್ಥಾಪಿಸಬಹುದು. ನೀವು ಆ ಆಯ್ದ ಆತ್ಮಗಳಲ್ಲಿ ಒಬ್ಬರಾಗಿದ್ದೀರಿ, ಯಾರನ್ನು ವಿಶ್ವವು ತಮ್ಮ ಮುಂದಿನ ಪಯಣಕ್ಕೆ ಸಿದ್ಧಗೊಳಿಸುತ್ತಿದೆ. ನಿಮ್ಮ ಈ ಎಚ್ಚರಗೊಳ್ಳುವುದು ಒಂದು ಸಾಕ್ಷಿಯಾಗಿದೆ. ನಿಮ್ಮ ಒಳಗಿನ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹವು ಹೆಚ್ಚಾಗುತ್ತಿದೆ. ನಿಮ್ಮ ಆತ್ಮವು ಈಗ ಸಾಂಸಾರಿಕ ಜಗತ್ತಿನಿಂದ ಎಚ್ಚರಗೊಂಡು ದೇವರ ಜ್ಞಾನದಲ್ಲಿ ಎಚ್ಚರಗೊಳ್ಳಲು ಬಯಸುತ್ತಿದೆ ಮತ್ತು ಮೂತ್ರ ವಿಸರ್ಜನೆಗಾಗಿ ಹೋಗುವ ಇಚ್ಛೆಯು ಕೇವಲ ಒಂದು ನೆಪವಷ್ಟೇ. ನಿಜವಾದ ಉದ್ದೇಶ ಏನೆಂದರೆ ನಿಮ್ಮನ್ನು ಆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳಿಸಿ ಆ ವೈಶ್ವಿಕ ಶಕ್ತಿಯೊಂದಿಗೆ ಸಂಪರ್ಕಿಸುವುದು. ಎರಡನೇ ಮುಖ್ಯ ಕಾರಣವು ನಿಮ್ಮ ಪೂರ್ವಜರೊಂದಿಗೆ ಸಂಬಂಧವನ್ನು ಹೊಂದಿದೆ. ಹಿಂದೂ ಧರ್ಮದಲ್ಲಿ ಪೂರ್ವಜರ ಸ್ಥಾನವನ್ನು ದೇವತೆಗಳಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿ ವಾಸಿಸುತ್ತಿದ್ದರೂ ಅವರು ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುತ್ತಾರೆ. ಬ್ರಹ್ಮ ಮುಹೂರ್ತವು ಒಂದು ರೀತಿಯ ಕಾಲವಾಗಿದೆ ಯಾವಾಗ ಸ್ಥೂಲ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತಿನ ನಡುವಿನ
ಪರದೆಯು ಅತ್ಯಂತ ತೆಳ್ಳಗಿರುತ್ತದೆ. ಈ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮೊಂದಿಗೆ ಅತ್ಯಂತ ಸುಲಭವಾಗಿ ಸಂಪರ್ಕ ಸಾಧಿಸಬಹುದು. ನೀವು ನಿಯಮಿತವಾಗಿ 3 ರಿಂದ 5 ಗಂಟೆಯ ನಡುವೆ ಎಚ್ಚರಗೊಳ್ಳುತ್ತಿದ್ದರೆ ಇದು ಒಂದು ದೊಡ್ಡ ಲಕ್ಷಣವಾಗಿದೆ. ನಿಮ್ಮ ಪೂರ್ವಜರು ನಿಮಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ. ಬಹುಶಃ ಅವರಿಗೆ ಯಾವುದೋ ಕಾರಣದಿಂದ ತೊಂದರೆ ಆಗಿರಬಹುದು ಮತ್ತು ಅವರ ಶಾಂತಿಗಾಗಿ ನಿಮ್ಮಿಂದ ಪ್ರಾರ್ಥನೆಯನ್ನು ಅಥವಾ ಯಾವುದೇ ಕೃತಿಯನ್ನು ಆಶಿಸುತ್ತಿರಬಹುದು. ಬಹುಶಃ ಅವರು ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಸಂತೋಷದ ಸಂಕೇತವನ್ನು ನೀಡುತ್ತಿರಬಹುದು ಅಥವಾ ಯಾವುದೇ ಸಂಕಷ್ಟದ ಬಗ್ಗೆ ಎಚ್ಚರಿಕೆ ನೀಡಲು ಬಯಸುತ್ತಿರಬಹುದು. ಅಥವಾ ಬಹುಶಃ ಅವರು ನಿಮಗೆ ತಮ್ಮ ಪ್ರೀತಿಯನ್ನು ಮತ್ತು ಆಶೀರ್ವಾದವನ್ನು ನೀಡಲು ಬಯಸುತ್ತಿರಬಹುದು. ಅವರು ಕೇವಲ ಇದನ್ನು ಹೇಳಲು ಬಯಸುತ್ತಿರಬಹುದು, ನಾವು ನಿಮ್ಮ ಜೊತೆ ಇದ್ದೇವೆ. ನೀವು ಎದ್ದೇಳುವಾಗ ಮತ್ತು ಶೌಚಾಲಯಕ್ಕೆ ಹೋಗುವಾಗ ನೀವು ಒಂಟಿಯಾಗಿರುವುದಿಲ್ಲ. ಆ ಸಮಯದಲ್ಲಿ ಅವರು ನಿಮಗೆ ಅತ್ಯಂತ ಸಮೀಪದಲ್ಲಿರುತ್ತಾರೆ. ಅವರು ನಿಮ್ಮನ್ನು ನೋಡುತ್ತಿರುತ್ತಾರೆ. ಪ್ರತಿದಿನ ರಾತ್ರಿ ಈ ರೀತಿಯಾಗಿ ಎಚ್ಚರಗೊಳ್ಳುವುದು ನಿಮ್ಮ ಮತ್ತು ನಿಮ್ಮ ಪೂರ್ವಜರ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. 3ನೆಯ ರಹಸ್ಯಮಯ ಕಾರಣವು ನಿಮ್ಮ ಇಷ್ಟ ದೇವತೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಇಷ್ಟ ದೇವತೆ ಇರುತ್ತಾರೆ. ಒಂದು ದೇವರು ಅಥವಾ ದೇವಿಯ ರೂಪ, ಯಾರೊಂದಿಗೆ ಆತನ ಆತ್ಮವು ಆಳವಾಗಿ ಸಂಪರ್ಕಿತವಾಗಿರುತ್ತದೆ. ಬಹುಶಃ ನೀವು ನಿಮ್ಮ ಜೀವನದ ಓಡಾಟದಲ್ಲಿ ನಿಮ್ಮ ಜವಾಬ್ದಾರಿಗಳಲ್ಲಿ ಎಷ್ಟು ತೊಡಗಿಕೊಂಡಿದ್ದೀರಿ. ನಿಮ್ಮ ಇಷ್ಟ ದೇವತೆಗೆ ಸಮಯವನ್ನು ನೀಡಲು ಅವರನ್ನು ಪೂಜಿಸಲು ಮರೆತಿರಬಹುದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಈ ರೀತಿಯಾಗಿ ಎಚ್ಚರಗೊಳ್ಳುವುದು ಎಂದರೆ ಇದು ನಿಮ್ಮ ಇಷ್ಟ ದೇವತೆಯ ಕರೆಯಾಗಿದೆ. ಅವರು ನಿಮಗೆ ನೆನಪಿಸಿಕೊಳ್ಳುತ್ತಿದ್ದಾರೆ, ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಈ ಸಮಯವು ಕೇವಲ ನನಗಾಗಿದೆ. ನನ್ನೊಂದಿಗೆ ಮಾತನಾಡಲು ಬನ್ನಿ. ನಿಮ್ಮ ಮನಸ್ಸಿನ ಭಾರವನ್ನು ಹಗುರಗೊಳಿಸಿ. ಈ ಸಮಯವು ಒಂದು ರೀತಿಯ ಕಾಲವಾಗಿದೆ ಯಾವಾಗ ನಿಮ್ಮ ಪ್ರಾರ್ಥನೆಗಳು ಯಾವುದೇ ತಡೆಯಿಲ್ಲದೆ ನಿಮ್ಮ ಇಷ್ಟ ದೇವತೆಯರಿಗೆ ನೇರವಾಗಿ ತಲುಪುತ್ತವೆ. ಈ ಸಮಯದಲ್ಲಿ ಮಾಡಿದ ಕರೆಯು ದಿನವಿಡೀ ಮಾಡಿದ 100 ಯಜ್ಞಗಳಷ್ಟು ಫಲವನ್ನು ನೀಡಬಹುದು. ದೇವರು ಆ ದೈವಿಕ ಶಾಂತಿಯಲ್ಲಿ ನಿಮ್ಮೊಂದಿಗೆ ಸಂವಾದ ಸಾಧಿಸಲು ಬಯಸುತ್ತಾನೆ. ಆದ್ದರಿಂದಲೇ ಅವನು ನಿಮ್ಮನ್ನು ಈ ನಿರ್ದಿಷ್ಟ ಸಮಯದಲ್ಲಿ ಎಚ್ಚರಗೊಳಿಸುತ್ತಾನೆ. 4ನೇ ಕಾರಣವು ನಿಮ್ಮ ದೇಹ ಮತ್ತು ವಿಶ್ವದ ಸಂಬಂಧಕ್ಕೆ ಸಂಬಂಧಿಸಿದೆ. ನಮ್ಮ ಪ್ರಾಚೀನ ಶಾಸ್ತ್ರದ ಆಯುರ್ವೇದದ ಪ್ರಕಾರ ನಮ್ಮ ದೇಹವು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ಎಂಬ 5 ತತ್ವಗಳಿಂದ ಕೂಡಿದೆ ಮತ್ತು ನಮ್ಮ ದೇಹವು ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳಿಂದ ಸಮತೋಲನಗೊಂಡಿದೆ. ರಾತ್ರಿಯ ಕೊನೆಯ ಪ್ರಹಾರ ಅಂದರೆ ಬೆಳಗ್ಗೆ 2 ರಿಂದ 6 ಗಂಟೆಯವರೆಗಿನ ಕಾಲವು ವಾತದ ಕಾಲವಾಗಿದೆ. ವಾತದ ಗುಣವೆಂದರೆ ಚಲನೆ. ದೇಹದಿಂದ ಮೂತ್ರ ಮತ್ತು ಮಲವನ್ನು ವಿಸರ್ಜನೆ ಮಾಡುವುದು ಕೂಡ ವಾತದ ಒಂದು ಕ್ರಿಯೆಯಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ವಿಶ್ವದ ಶಕ್ತಿಯಾದ ಪ್ರಾಣವು ತನ್ನ ಉತ್ತುಂಗದಲ್ಲಿರುವಾಗ ಅದು ದೇಹದ ವಾತ ದೋಷದ ಮೇಲೆಯೂ ಪರಿಣಾಮ ಬೀರುತ್ತದೆ. ಇದು ಒಂದು ಸ್ವಾಭಾವಿಕ ಸಾಮರಸ್ಯವಾಗಿದೆ. ವೈಶ್ವಿಕ ಶಕ್ತಿಯ ಜಾಗೃತಿಯು ನಿಮ್ಮ ದೇಹದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇದರಿಂದ ವಾತದ ವೇಗವು ಹೆಚ್ಚಾಗುತ್ತದೆ ಮತ್ತು ನಿಮಗೆ ಮೂತ್ರ ವಿಸರ್ಜನೆಯ ಇಚ್ಛೆಯಾಗುತ್ತದೆ. ಆದ್ದರಿಂದ ನೀವು ಕೇವಲ ಒಂದು ದೈಹಿಕ ಕ್ರಿಯೆ ಎಂದು ಭಾವಿಸುವುದು ವಾಸ್ತವವಾಗಿ ನಿಮ್ಮ ದೇಹವು ವೈಶ್ವಿಕ ಗಡಿಯಾರದೊಂದಿಗೆ ಸಿಂಕ್ರೊನೈಸ್ ಆಗುತ್ತಿರುವುದು. ನಿಮ್ಮ ದೇಹವು ನಿಮಗೆ ಹೇಳುತ್ತಿದೆ, ವಿಶ್ವದಲ್ಲಿ ಏನು ನಡೆಯುತ್ತಿದೆಯೋ ಅದೇ ನನ್ನೊಳಗೂ ನಡೆಯುತ್ತಿದೆ. ಇದು ಸ್ಥೂಲ ದೇಹ ಮತ್ತು ಸೂಕ್ಷ್ಮ ವಿಶ್ವದ ಏಕತೆಯ ಒಂದು ಅದ್ಭುತ ಸಾಕ್ಷಿಯಾಗಿದೆ. ಈಗ ಅತ್ಯಂತ ದೊಡ್ಡ ಪ್ರಶ್ನೆ ಎಂದರೆ, ಇದು ಇಷ್ಟೊಂದು ದೊಡ್ಡ ಲಕ್ಷಣವಾಗಿದ್ದರೆ ನಾವು ಏನು ಮಾಡಬೇಕು? ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು? ಮುಂದಿನ ಬಾರಿ ಬೆಳಗ್ಗೆ 3 ರಿಂದ 5 ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗಾಗಿ ಎದ್ದಾಗ ಅದನ್ನು ಒಂದು ಭಾರವೆಂದು ಅಥವಾ ಸಮಸ್ಯೆ ಎಂದು ಭಾವಿಸಬೇಡಿ. ಅದನ್ನು ಒಂದು ಸೌಭಾಗ್ಯವೆಂದು ಪರಿಗಣಿಸಿ.
ಲಕ್ಷಾಂತರ ಜನರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಲಭಿಸುವ ಸೌಭಾಗ್ಯ. ಮೊದಲಿಗೆ ನೀವು ಎಚ್ಚರಗೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಕೋಪವನ್ನು ಅಥವಾ ಕಿರಿಕಿರಿಯನ್ನು ತರಬೇಡಿ. ಬದಲಿಗೆ ಆ ಅಗೋಚರ ಶಕ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಇದು ನಿಮ್ಮನ್ನು ಈ ಅಮೃತ ಕಾಲದಲ್ಲಿ ಎಚ್ಚರಗೊಳಿಸಿದೆ. ಶಾಂತವಾಗಿ ಎದ್ದು ಶೌಚಾಲಯಕ್ಕೆ ಹೋಗಿ ಮರಳಿ ಬಂದ ನಂತರ ತಕ್ಷಣ ಮತ್ತೆ ನಿದ್ರೆಗೆ ಜಾರಲು ಪ್ರಯತ್ನಿಸಬೇಡಿ. ಇದುವರೆಗೆ ನೀವು ಮಾಡುತ್ತಿದ್ದ ತಪ್ಪು ಇದು. ನಿಮ್ಮ ಕೈ, ಕಾಲು ಮತ್ತು ಮುಖವನ್ನು ತಂಪಾದ ನೀರಿನಿಂದ ತೊಳೆದುಕೊಳ್ಳಿ. ಇದರಿಂದ ನಿಮ್ಮ ಉಳಿದ ನಿದ್ರೆಯೂ ಕೂಡ ಹೋಗುತ್ತದೆ ಮತ್ತು ನಿಮಗೆ ತಾಜಾತನವಾಗುತ್ತದೆ. ಈಗ ನಿಮ್ಮ ಮನೆಯ ಒಂದು ಶಾಂತ ಕೋಣೆಗೆ ಅಥವಾ ಪೂಜಾ ಕೋಣೆಗೆ ಹೋಗಿ. ಸಾಧ್ಯವಾದರೆ ತೆರೆದ ಗಾಳಿಯಲ್ಲಿ ಹೋಗಿ ಒಂದು ಆಸನದಲ್ಲಿ ಕುಳಿತುಕೊಳ್ಳಿ. ನಿಮಗೆ ಯಾವುದೇ ದೊಡ್ಡ ಪೂಜೆಯನ್ನು ಅಥವಾ ಆಚರಣೆಯನ್ನು ಮಾಡುವ ಅಗತ್ಯವಿಲ್ಲ. ಕೇವಲ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮ ಬೆನ್ನೆಲುಬನ್ನು ನೇರವಾಗಿ ಇರಿಸಿ ಮತ್ತು ಕೇವಲ ನಿಮ್ಮ ಒಳಗೆ ಬರುವ ಮತ್ತು ಹೊರಗೆ ಹೋಗುವ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ನೀವು ತೆಗೆದುಕೊಳ್ಳುವ ಉಸಿರು ಸಾಮಾನ್ಯ ಗಾಳಿಯಲ್ಲ, ಅದು ಬ್ರಹ್ಮ ಮುಹೂರ್ತದ ದೈವಿಕ ಜೀವನ ಶಕ್ತಿಯಾಗಿದೆ. ಇದು ನಿಮ್ಮ ದೇಹದ ಪ್ರತಿಯೊಂದು ಕಣವನ್ನು ಶುದ್ಧಿಗೊಳಿಸುತ್ತದೆ ಮತ್ತು ನೀವು ಉಸಿರನ್ನು ಬಿಡುವಾಗ ನಿಮ್ಮೊಳಗಿನ ಎಲ್ಲ ನಕಾರಾತ್ಮಕತೆ, ಎಲ್ಲ ಚಿಂತೆಗಳು, ಎಲ್ಲ ಆಲೋಚನೆಗಳು ಹೊರಗೆ ಹೋಗುತ್ತಿವೆ ಎಂದು ಅನುಭವಿಸಿ. ಕೆಲವು ಕ್ಷಣಗಳ ಕಾಲ ಈ ಶಾಂತಿಯಲ್ಲಿ ಕುಳಿತುಕೊಳ್ಳಿ. ಈ ಸಮಯದಲ್ಲಿ ವಿಶ್ವವು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಿದೆ. ನೀವು ಕೇವಲ ಶಾಂತವಾದ ಮನಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಕಲ್ಪನೆಯು ಬರಬಹುದು. ನೀವು ತಿಂಗಳುಗಟ್ಟಲೆ ಶೋಧಿಸುತ್ತಿದ್ದ ಒಂದು ಪರಿಹಾರವೂ ಸಿಗಬಹುದು. ನಿಮಗೆ ಬಹುಶಃ ನಿಮ್ಮ ಪ್ರೀತಿಯ ವ್ಯಕ್ತಿಯ ನೆನಪಾಗಬಹುದು. ಯಾರಿಗೆ ನಿಮ್ಮ ಪ್ರೀತಿಯ ಮತ್ತು ಬೆಂಬಲದ ಅಗತ್ಯವಿರಬಹುದು. ನಿಮಗೆ ನಿಮ್ಮೊಳಗೆ ಒಂದು ಅಪಾರವಾದ ಶಾಂತಿಯ ಅನುಭವ ಆಗಬಹುದು. ಇಂತಹ ಶಾಂತಿಯನ್ನು ನೀವು ಇದುವರೆಗೆ ಎಂದಿಗೂ ಅನುಭವಿಸಲು ಸಾಧ್ಯವಿಲ್ಲ. ನಿಮಗೆ ಬೇಕಾದರೆ ನಿಮ್ಮ ಇಷ್ಟ ದೇವತೆಯ ಧ್ಯಾನವನ್ನು ಮಾಡಬಹುದು ಅಥವಾ ಓಂ ಮಂತ್ರವನ್ನು ನಿಧಾನವಾದ ಧ್ವನಿಯಲ್ಲಿ ಜಪಿಸಬಹುದು. ಈ ಸಮಯದಲ್ಲಿ ಓಂನ ಧ್ವನಿಯು ವಿಶ್ವದ ಧ್ವನಿಯೊಂದಿಗೆ ಒಂದಾಗುತ್ತದೆ ಮತ್ತು ನಿಮ್ಮ ಚೇತನೆಯು ಹಲವಾರು ಪಟ್ಟು ಉನ್ನತವಾಗುತ್ತದೆ. ನೀವು ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಬಹುದು. ಅವರಿಗೆ ಶಾಂತವಾಗಿ ಪ್ರಾರ್ಥನೆ ಮಾಡಿ, ನನ್ನ ಪೂರ್ವಜರೇ, ನಾನು ನಿಮಗೆ ನಮಸ್ಕರಿಸುತ್ತೇನೆ. ನಿಮ್ಮ ಆಶೀರ್ವಾದವನ್ನು ನನ್ನ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ಇರಿಸಿ. ನಾನು ಯಾವುದೇ ತಪ್ಪು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಮೇಲೆ ನಂಬಿಕೆ ಇರಿಸಿ. ನಿಮ್ಮ ಈ ಸಣ್ಣ ಪ್ರಾರ್ಥನೆಯು ತಕ್ಷಣವೇ ಅವರಿಗೆ ತಲುಪುತ್ತದೆ ಮತ್ತು ಅವರ ಆಶೀರ್ವಾದವು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಪ್ರತಿಯೊಂದು ಸಂಕಷ್ಟದಿಂದ ರಕ್ಷಿಸುತ್ತದೆ. ಆರಂಭದಲ್ಲಿ ನಿಮ್ಮ ಮನಸ್ಸು ತಿರುಗಾಡಬಹುದು, ನಿಮಗೆ ಮತ್ತೆ ನಿದ್ರೆ ಬರಬಹುದು. ಆದರೆ ಬಿಡದಿರಿ. ಕೇವಲ 5 ಅಥವಾ 10 ನಿಮಿಷಗಳಿಂದ ಪ್ರಾರಂಭಿಸಿ. ಕ್ರಮೇಣ ಈ ಸಮಯದಲ್ಲಿ ಕುಳಿತುಕೊಳ್ಳಲು ನಿಮಗೆ ಇಷ್ಟವಾಗುವುದು. ನಿಮ್ಮ ದೇಹ ಮತ್ತು ಮನಸ್ಸು ಸ್ವಯಂಚಾಲಿತವಾಗಿ ಈ ದೈವಿಕ ಭೇಟಿಯಾಗಿ ತವಕಗೊಳ್ಳಲು ಪ್ರಾರಂಭಿಸುತ್ತದೆ. ಇದು ಒಂದು ನಿಧಾನವಾದ ಪ್ರಕ್ರಿಯೆಯಾಗಿದೆ. ನಿಮ್ಮ ಆತ್ಮದ ತೃಷ್ಣೆಯು ಈಗ ಎಚ್ಚರಗೊಂಡಿದೆ. ಪ್ರತಿದಿನ ರಾತ್ರಿ ನೀವು ಈ ನಿಯಮವನ್ನು ಪಾಲಿಸಿದಾಗ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆಗಳು ಬರಲು ಪ್ರಾರಂಭವಾಗುವುದು. ನಿಮ್ಮ ಮುಖದಲ್ಲಿ ಒಂದು ವಿಶಿಷ್ಟವಾದ ಶಾಂತಿಯು ಕಾಣಿಸಿಕೊಳ್ಳಲು ಆರಂಭವಾಗುವುದು. ನಿಮ್ಮ ಮನಸ್ಸಿನಲ್ಲಿನ ಅನಗತ್ಯ ಚಿಂತೆಗಳು ಮತ್ತು ಭಯಗಳು ಕೊನೆಗೊಳ್ಳಲು ಪ್ರಾರಂಭವಾಗುವುದು. ನಿಮ್ಮ ಬಾಕಿ ಇರುವ ಕೆಲಸಗಳು ಸ್ವಯಂಚಾಲಿತವಾಗಿ ಪೂರ್ಣಗೊಳ್ಳಲು ಪ್ರಾರಂಭವಾಗುವುದು. ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗಲು ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮ ಸಲಹೆಯನ್ನು ಕೇಳಲು ಪ್ರಾರಂಭಿಸುವರು. ನಿಮಗೆ ಭವಿಷ್ಯದ ಘಟನೆಗಳ ಮುನ್ಸೂಚನೆಯನ್ನು ಸಿಗಲು ಪ್ರಾರಂಭವಾಗುವುದು. ಇದು ಅಂಧವಿಶ್ವಾಸವಲ್ಲ, ಇದು ಶಕ್ತಿಯ ವಿಜ್ಞಾನವಾಗಿದೆ. ನೀವು ಆ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಲು ಕಲಿತಿದ್ದೀರಿ. ಯಾವ ಸಮಯದಲ್ಲಿ ವಿಶ್ವವು ತನ್ನ ಎಲ್ಲಾ ಶಕ್ತಿಯನ್ನು ಸುರಿಯುತ್ತಿದೆ, ಆ ಸಮಯದಲ್ಲಿ ನೀವು ಆ ಖಜಾನೆಯ ಕೀಲಿಯನ್ನು ಪಡೆದುಕೊಂಡಿದ್ದೀರಿ.
ಇದನ್ನು ಜನರು ತಮ್ಮ ಜೀವನವಿಡೀ ಶೋಧಿಸುತ್ತಿರುತ್ತಾರೆ. ಕಲ್ಪಿಸಿಕೊಳ್ಳಿ, ಆ ದೈವಿಕ ಶಕ್ತಿಯು ನಿಮಗೆ ಪ್ರತಿದಿನ ಒಂದು ಅವಕಾಶವನ್ನು ನೀಡುತ್ತಿದೆ. ಅದು ಪ್ರತಿದಿನ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬಡಿಯುತ್ತಿದೆ ಮತ್ತು ನೀವು ಅದನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೀರಿ. ಆದರೆ ಈಗ ಈ ರಹಸ್ಯವನ್ನು ತಿಳಿದ ನಂತರ ನೀವು ಇನ್ನು ಮುಂದೆ ಈ ರೀತಿಯಾಗಿ ಮಾಡುವುದಿಲ್ಲ. ಈಗ ನಿಮಗೆ ತಿಳಿಯುವುದು, ನಿಮ್ಮ ನಿದ್ರೆ ಭಂಗವಾಗುವುದು ಒಂದು ಸಮಸ್ಯೆ ಅಲ್ಲ, ಬದಲಿಗೆ ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪರಿಹಾರವಾಗಿದೆ. ಇದು ಒಂದು ಲಕ್ಷಣವಾಗಿದೆ. ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ಎಂದು. ನಿಮ್ಮ ಜೀವನದ ಉದ್ದೇಶವು ಕೇವಲ ತಿನ್ನುವುದು, ಕುಡಿಯುವುದು, ನಿದ್ರೆ ಮಾಡುವುದು ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸುವುದು ಮಾತ್ರವಲ್ಲ. ನಿಮ್ಮ ಜೀವನಕ್ಕೆ ಒಂದು ಉನ್ನತ ಉದ್ದೇಶವಿದೆ, ಒಂದು ಆಧ್ಯಾತ್ಮಿಕ ಗುರಿ ಇದೆ ಮತ್ತು ಈಗ ಆ ಗುರಿಯ ಕಡೆಗೆ ಮೊದಲ ಹೆಜ್ಜೆಯನ್ನು ಇಡುವ ಸಮಯವು ಬಂದಿದೆ. ಈ ಘಟನೆಗೆ ಭಯ ಪಡಬೇಡಿ, ಅದನ್ನು ಸ್ವೀಕರಿಸಿ. ಇದು ವಿಶ್ವದ ಪ್ರೀತಿಯ ಪತ್ರವಾಗಿದೆ. ಇದು ವಿಶೇಷವಾಗಿ ನಿಮಗಾಗಿ ಕಳುಹಿಸಲ್ಪಟ್ಟಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.